ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಾಲೆಗಳ ಮೂಕಮರ್ಮರ ಇಂದು ಇಲ್ಲಿಗೂ ಹಾಯಿದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಮಾರ್ನಿಂಗ್. ಯಾವಾಗ ಬಂದೆ? ಮಾರ್ನಿಂಗ್ ಗುರು 4:30 ಆಗಿತ್ತು ಬಂದಾಗ. ನೀನು ಆಗಷ್ಟೇ ಮಲಗಿದ್ದೆ ಅನಿಸುತ್ತೆ, ಅದಕ್ಕೆ ಎಬ್ಸಕ್ಕೆ ಹೋಗಲಿಲ್ಲ. ಸ್ಪೇರ್ ಕೀ ಟು ದ ರೆಸ್ಕ್ಯೂ. ಊರಲ್ಲೆಲ್ಲ ಆರಾಮಾ? ಆರಾಮ್ ಗುರುವೆ. ನೀನು ಹೆಂಗಿದ್ಯಾ? ಬದುಕಿದ್ಯಾ ಅಥವಾ ಬರವಣಿಗೆಲ್ಲ ಕಳೆದು ಹೋಗಿದೆ? ಬಾ ನಾನು ಆರಾಮ್ ಕಣೋಣ. ಕತೆ ಎಲ್ಲಿವರೆಗೂ ಬಂದಿದೆ? ಸಿಕ್ಕಿದ್ಲಾ? ಮೇ ಬಿ. ಹೇಳು. ಫಸ್ಟ್ ಟೈಮ್ ಒಬ್ರನ್ನೊಬ್ರು ನೋಡಿದ್ದಾರೆ. ಐ ಕಾಂಟ್ಯಾಕ್ಟಾ? ಹೆಂಗಿದ್ದಾಳೆ ನೋಡೋಕ್ಕೆ? ಅವಳು ಅವನ್ನ ನೋಡ್ತಾಳೆ, ಅವನು ತಿರುಗೋಷ್ಟ್ರಲ್ಲಿ ಅವಳು ತಿರುಗಿಬಿಟ್ಟಿರ್ತಾಳೆ. ಸೊ ಇವನಿಗೆ ಬರೀ ಅವಳು ಕಿವಿಯೋಲೆ ಕಾಣಿಸಿದೆ. ಇಲ್ಲಿಗೆ ನಿನ್ನ ಸ್ಟೋರಿ ನಿಲ್ತು. ಇನ್ನು ಮಿಕ್ಕಿದ್ದು ನಿನ್ನ ಇಮ್ಯಾಜಿನೇಷನನ್ನು. ಅಲ್ಲ ಕಣು, 14 ತಿಂಗಳ ಹಿಂದೆ ಅವಳನ್ನ ನಿನ್ನ ಕೆಫೆಯಲ್ಲಿ ನೋಡಿದೆ. ಸಾರಿ, ಅವಳು ಕಿವಿಯೋಲೆ ನೋಡಿದೆ. ಸಿನಿಮಾ ಥರ ಅದು ನಿಂಗೆ ಬೈ ಮಿಸ್ಟೇಕ್ ಸಿಗಾಕೋತು. ನೀನು ಅದನ್ನು ತೆಗೆದಿಟ್ಕೊಂಡೆ. ಅವಳು ಯಾರು ಅಂತ ಗೊತ್ತಿಲ್ಲ, ಎಲ್ಲಿರ್ತಾಳೆ, ಏನು ಮಾಡ್ತಾಳೆ, ಕಡೆ ಪಕ್ಷ ಅವಳ ಹೆಸರೇನು ಅಂತಲೂ ಗೊತ್ತಿಲ್ಲ. ಅಂಥವಳನ್ನ ಹುಡ್ಕೋಕ್ಕೆ ನೀನೊಂದು ಕಾದಂಬರಿ ಬರೀತಿದ್ಯಾ ಅವಳ ಬಗ್ಗೆ, ನಿಮ್ಮ ಬಗ್ಗೆ. ಆ ಕಾದಂಬರಿನ ಓದಿ ಅವಳು ನಿನ್ನ ಮೀಟ್ ಮಾಡ್ತಾಳೆ ಅಂತ, ಕರೆಕ್ಟ್? ಎಸ್, 100%. ಅವಳಿಗೆ ಹೇಗೋ ಗೊತ್ತಾಗಬೇಕು ಅವಳೇ ಅಂತ. ಅವತ್ತು ನಾನು ಆ ಕೆಫೆಲ್ ಬರೀತಾ ಕೂತಿದ್ದೆ. ಜೋರಾಗಿ ಮಳೆ ಬರ್ತಿತ್ತು. ಕೀ ಬೇರೆ ಮನೆದು ನನ್ನ ಹತ್ರ ಇತ್ತು. ನೀನು ಸಡನ್ನಾಗಿ ಕಾಲ್ ಮಾಡಿದೆ ಅಂತ ಅಲ್ಲಿರೋ ಬರೋದನ್ನೆಲ್ಲ ಎತ್ಕೊಂಡು ಪಾಟ್ ಅಂತ ಹೊರಟೆ. ಆ ಡಿಕ್ಕಿ ಹೊಡೆದ್ಲು. ಅವಳು ಕಿವಿಯೋಲೆ ನನ್ನ ಕಾಲರಿಗೆ ಸಿಕ್ಕಾಕೋತು. ನಂದೊಂದು ಹಾಳೆ ಅಲ್ಲೇ ಬಿತ್ತು. ಆ ಹಾಳೆ ಏನಾದರೂ ಅವಳಿಗೆ ಸಿಕ್ಕಿದ್ರೆ ಅವಳು ಈ ಬುಕ್ ಪಬ್ಲಿಷ್ ಆದಾಗ 100% ನಂಗೆ ಸಿಗ್ತಾಳೆ. ಏನಿತ್ತಂತ ಆ ಪೇಜಲ್ಲಿ? ಸ್ವಲ್ಪ ಸಸ್ಪೆನ್ಸ್ ಇರಲಿ, ಈಗಲೇ ಎಲ್ಲ ಹೇಳಿಬಿಟ್ರೆ. ಏ ಹುಚ್ಚ, ಒಂದು ಹುಡುಗಿಗೋಸ್ಕರ ಯಾರಾದರೂ ಇಷ್ಟೆಲ್ಲ ಮಾಡ್ತಾರ? ಯು ಲವ್ ಒನ್ಸ್, ಯು ಆರ್ ಜಸ್ಟ್ ಲಕ್ಕಿ ಇಫ್ ಯು ಕ್ಯಾನ್ ಲವ್ ಮೋರ್ ದೆನ್ ಒನ್ಸ್. ನಂಗೆ ಲಕ್ಕಿ ಆಗೋದು ಬೇಡ, ಆಕೆ ಸಿಕ್ಕಿದ್ರೆ ಸಾಕು. ಇವೆಲ್ಲ ನಿನ್ಗೆ 4 ಸೆಕೆಂಡ್ ಎನ್ಕೌಂಟ್ರಿಂದ ಅನ್ನಿಸ್ತಾ ಇದೆಯಾ? ಆ 4 ಸೆಕೆಂಡ್ ಎನ್ಕೌಂಟರ್ ಏನು ಅಂತ ನನಗೆ ಮಾತ್ರ ಗೊತ್ತಿರಲಿ. ಇದು ಲಿಟ್ರಲ್ ಮ್ಯಾಡ್ನೆಸ್ ಕಣು. ಈ ನಿನ್ನ ಹುಚ್ಚಾಟದ ಕತೆ ಹೇಗೆ ಮುಂದುವರಿಯತ್ತೋ ಕೇಳಬೇಕು ಅಂತ ಆಸೆ ಏನೋ ಇದೆ ನನಗೂ. ಈ ಹಾಳ ಚೆನ್ನಾಗಿ ಬರೀತೆ ನೀನು. ಆಕೆ ಬಗ್ಗೆ ತಿಳಿದ ಕತೆ ಶುರು ಮಾಡಿದೆ. ಆಕೆ ಸಿಕ್ಕಿದಾಗ ಏನೇನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡಿದೆ. ಸಿಗದೆ ಹೋದರೆ ಜೀವನ ಹೇಗೆ ಅಂತ ಹೇಳ್ದೆ. ಯೋಚನೆ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಆಕೆನ ಕಂಡಿದ್ದು ನಾನು 4 ಸೆಕೆಂಡೇ ಇರ್ಬೋದು, ಆದರೆ ಯಾಕೋ ಮುಂಚೆ ನೋಡಿದ್ದೀನಿ ಅಂತ ಭಾವನೆ. ತೀರದ ಹತ್ರ ಕೂತು ಮಾತಾಡಿದ್ದೀವೇನೋ ಅಂತ ಏನೋ ಒಂದು ಆತ್ಮೀಯತೆ. ಮಳೆಯಲ್ಲಿ ನೆಂದು ಬಿಸಿ ಬಿಸಿ ಕಾಫಿ ಕುಡಿದಿದ್ದೀವೇನೋ ಅಂತ ನೆನಪು. ಯಾವತ್ತೂ ಕಾಣದೇ ಇರೋದು ಈಕೆನ ನೋಡಿದ ತಕ್ಷಣ ಯಾಕೆ ಬಂತು ಅಂತ ಕುತೂಹಲ. ಇನ್ನೊಮ್ಮೆ ಸಿಕ್ಕಿದ್ರೆ ಏನು ಮಾತಾಡಲಿ ಅಂತ ಮುಜುಗರ. ಒಟ್ಟಿನಲ್ಲಿ ಮುಂದಿಂದೇನೇ ಯೋಚನೆ ಮಾಡಿದ್ರು ಆಕೆ ಇಲ್ಲದೆ ಯಾಕೋ ಅರ್ಥ ಇಲ್ಲ ಅನ್ಸಕ್ಕೆ ಶುರುವಾಯಿತು. ಆಗ ಕೂತೆ ಬರೆಯೋಕ್ಕೆ. ನಂದು ಆಕೆದು ಎಲ್ಲ ಕನಸೇ ಇರ್ಬೋದು, ಆದರೆ ಯಾಕೋ ಇಡೀ ಜೀವನ ಕಣ್ಮುಂದೆ ಬರ್ತಿದೆ. ಈ ಮುರಳಿಗೆ ಆ ಸಾವಿತ್ರಿನೇ ಅಂತ ಅನ್ನಿಸ್ತಿದೆ. ಅದೇ ಮೈಸೂರನಂದ ಸ್ವಾಮಿ ಅವ್ರು ಹಾಡಿದೆಯಲ್ಲ, ಯಾವ ಮೋಹನ ಮುರಳಿ ಕರೆಯಿತು ಅಂತ. ಹಾಗೆ ಕಥೆಯಿಂದ ಮುಗ್ದಿಲ್ಲ, ಇಷ್ಟಕ್ಕೀಗ ನಿಲ್ಲಿಸಿದ್ದೀನಿ. ನಿಮ್ಗೊಂದು ವಿಷಯ ಹೇಳ. ಆ್ಯಕ್ಚುಲಿ ಅವಳ ಹೆಸರು ಸಾವಿತ್ರಿ ಅಂತ ಗೊತ್ತಾಗಿದ್ದು ಆಕೆಯಿಂದನೇ. ಮೊನ್ನೆ ಸಿಕ್ಕಿದ್ಲು, ಆಮೇಲೆ ಹೇಳ್ತೀನಿ.
ಎದ್ದು ಭಾರಿ ಸುಸ್ತಾಗೋಯ್ತು. ಅವತ್ತಾಗಲಿಲ್ಲ ಕೆಫೆಗೆ ಹೋಗೋಕ್ಕೆ. ಮಾರನೇ ದಿನ ಕೆಫೆಗೆ ಓಡಿ ಬಂದೆ. ಆಕೆ ಇರಲಿಲ್ಲ. ಒಂದಷ್ಟು ಜನ ನಾನು ಕೇಳಿದೆ, ಯಾರೂ ಗೊತ್ತಿಲ್ಲ ಅಂದರು. ಇನ್ನೇನು ಹೊರಡ್ತಿದ್ದೆ, ಸರ್ವರ್ ಬಂದ. ಸರ್ ಯಾರಾದರೂ ನನ್ನ ಹುಡ್ಕೊಂಬಂದರೆ ಇದನ್ನು ಕೊಡೋದಕ್ಕೆ ಹೇಳಿದ್ರು. ತಗೊಳ್ಳಿ ಸರ್. ಥ್ಯಾಂಕ್ ಯು. ಹಾಯ್ ಇವರೇ, ನನ್ನ ಕಿವಿಯೋಲೆ ಯಾವಾಗ ವಾಪಸ್ ಕೊಡ್ತೀರಾ? ಸರ್ ಏನಾರ ಅಡ್ರೆಸ್ಸು ಫೋನ್ ನಂಬರು ಕೊಟ್ಟಿದ್ದಾರಾ? ಅವ್ರು ರೆಗ್ಯುಲರ್ ಕಸ್ಟಮರಾ? ಇಲ್ಲ ಸರ್, ಆ ಥರ ಏನಿಲ್ಲ, ಸಾರಿ. ಇದು ಯಾಕೆ ಸಮರ್ಥ್ಗೆ ಹೇಳಿಲ್ಲ ಅಂತನಾ? ಯಾಕೋ ಗೊತ್ತಿಲ್ಲ. ಅವಳು ಸಿಗೋ ತನಕ ಇವೆಲ್ಲ ನನ್ನ ಹತ್ರನೇ ಇರಲಿ ಅಂತ ಅನ್ನಿಸ್ತು. ಏನೇ ಆಗಲಿ, ಸಾವಿತ್ರಿ ನಮ್ಮವರಲ್ವ, ದೃಷ್ಟಿ ಆಗತ್ತೆ ಅಂತ ಹೇಳಿಲ್ಲ ಅಷ್ಟೆ. ಏನೋ ಮಾಡ್ತಿದ್ಯಾ? ಕಥೆ, ಕವನ, ಕಾದಂಬರಿ, ಸಾವಿತ್ರಿ. ಮುಂದುವರಿಸಿ ಮಹಾಪ್ರಭುಗಳೇ. ಊರಿಗೆ ಹೋಗೋಣ ಅನ್ಕೋತಿದ್ದೀನೋ. ಏಕೆ, ಏನು ಸುಮ್ಮನೆನಾ ಹೇಗೆ? ಯಾಕೋ ಅಪ್ಪ ಅಮ್ಮನ ನೋಡಬೇಕು ಅನಿಸ್ತಿದ್ದೆ ಕಣೋ. ಹೋಗಿ ಬರ್ತೀನಿ. ಮತ್ತೆ ಬರೋಷ್ಟರಲ್ಲಾದರೂ ಒಂದು ಚಾಪ್ಟ್ರ್ ಮುಗಿಸಿರ್ತೀಯಾ ಹೇಗೆ? ಆದಷ್ಟು ಪ್ರಯತ್ನ ಪಡ್ತೀನಿ ಅಣ್ಣ. ಅಭಿಜ್ಞಾಗ್ ಸಿಗ್ತೀನಿ ಅಂದಿದ್ದೀನಿ, ಹೋಗಿ ಬರ್ತೀನಿ. ಅದಕ್ಕೆ ಹಾಯ್ ಅಂದೇನು? ಸರಿ ಮಗನೇ. ದೂರದ ತೀರ ಆ ಮನಸ್ಸಿನ ಕಾತುರ, ದೂರದ ತೀರ ಈ ಮುಗಿಯದ ಅಂತರ, ಎಲ್ಲಿರುವೆ ನೀ ಕಾಣೆಯೋ ಬರುವೆಯೋ, ನಾ ಹೊರಡಲೋ ದಡವು ಕೇಳುತ್ತಿದೆ, ಎಲ್ಲಿರುವೆ ನೀ ಕಾಣೆಯೋ ಬರುವೆಯೋ, ನಾ ಹೊರಡಲೋ ದಡವು ಕೇಳುತ್ತಿದೆ. ವಿವಶವಾಯಿತು ಪ್ರಾಣಃ ಪರವಶವು ನಿನ್ನೀ ಚೇತನ, ವಿವಶವಾಯಿತು ಹಾಯ್ ಸರ್, ಬಂದ್ರಾ ಇವತ್ತು? ಪರವಶವು ನಿನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆ
ಕಿವಿಯೋಲೆ ಕೊಟ್ಟಿಲ್ಲ ನೀವು. ಪನಿಷ್ಮೆಂಟ್ ಬಂದು ನಾನು ಹಿಂದಿನ ಸೀಟಲ್ಲಿ ಕೂತ್ಕೋಬೇಕು. ಫಸ್ಟ್ ಮಾತಾಡೋಣ, ಆಮೇಲೆ ಮನಸ್ಸಾದರೆ ಮುಖ ತೋರಿಸ್ತೀನಿ. ಮೋಹನ ಮುರಳಿ ಕರೆಯಿತು ಇದ್ದಕ್ಕಿದ್ದಲೆ ನಿನ್ನನು. ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಮುರಳಿ ಅಂತ ನನ್ನ ಹೆಸರು. ಮಾತಾಡಲ್ವಾ ನನ್ನ ಜೊತೆ? ಅದೇ ಕಿವಿಯೊಲೆ ಹಾಕಿದ್ದೀರಾ? ಚೇಂಜ್ ಮಾಡ್ಬೋದಿತ್ತಲ್ಲ. ಅದು ಸ್ಪೆಷಲಾ? ಇನ್ನೊಂದು ನನ್ನ ಹತ್ರ ಇದೆ ಅಂತನಾ? ಅಟ್ಲೀಸ್ಟ್ ನಿಮ್ಮ ವಾಯ್ಸ್ ಕೇಳ್ಬೋದಾ? ಒಂದೂರಲ್ಲಿ ಒಂದು ದೊಡ್ಡ ಸಮುದ್ರ ಇತ್ತಂತೆ. ಅದರಲ್ಲಿ 2 ಆಮೆ ಇದ್ವಂತೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಭಾರಿ ಇಷ್ಟ ಅಂತೆ. ಇಡೀ ಸಮುದ್ರದಲ್ಲಿರೋ ಎಲ್ಲ ಪ್ರಾಣಿಗಳು ಅವೆರಡಕ್ಕೆ ಸಪೋರ್ಟ್ ಮಾಡ್ತಿದ್ವಂತೆ. ಆದರೆ ಒಂದು ಆಮೆಗೆ ಇನ್ನೊಂದು ಆಮೆ ಇಷ್ಟ ಅಂತ ಅವೆರಡಕ್ಕೆ ಗೊತ್ತಿರಲಿಲ್ವಂತೆ. ಒಂದಿನ ಒಂದು ದೊಡ್ಡ ಸುನಾಮಿ ಆಯ್ತಂತೆ. ಆ ಸುನಾಮಿಲಿ ಏನಾಯ್ತಂತೆ? ಏನೂ ಆಗಿಲ್ವಂತೆ. ಹ್ಯಾಪಿ ಎಂಡಿಂಗ್ ಸ್ಟೋರಿ. 2 ಆಮೆಗಳ ಇಷ್ಕ ಹಾನಿ. ಒಂದು ಆಮೆ ಇನ್ನೊಂದು ಆಮೆಗೊಂದು ಕವಿತೆ ಬರೆದಿತ್ತಂತೆ, ಗೊತ್ತಾ? ಕೃಷ್ಣ, ಏನಂತೆ? ಅಗ್ನಿಕುಂಡದ ಸುತ್ತ 7 ಹೆಜ್ಜೆ ಹಾಕುವ ಆಸೆ. ನೀ ಒಪ್ಪಿಕೊಂಡರೆ ದಿನಾ ಮನೆಯಲ್ಲಿ ಮಾಡಿಕೊಡುವೆ ಮಸಾಲ ದೋಸೆ. ನಮ್ಮಮ್ಮನಿಗೂ ಇಷ್ಟ ಬರುವೆಯ ಮನೆಗೆ ಆ ಸೊಸೆ. ಚೆನ್ನಾಗಿ ಬರೆಯುತ್ತೆ ಆಮೆ ಅಲ್ವಾ? ನೋಡಿ. ಸರ್ ಯಾವಾಗ ಹೊರಟ್ರು? ಸರ್ ಈಗಷ್ಟೇ. ಸರಿ ಸರ್, ಥ್ಯಾಂಕ್ ಯು. ಸರ್ ಹಲೋ. ಸರ್ ಏನಾದರೂ ಕೊಟ್ಟು ಹೋದ್ರಾ? ಹಾಂ ಸರ್, ಇದನ್ನು ಕೊಟ್ಟರು ನೋಡಿ. ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಇಷ್ಟರಲ್ಲೇ ಸಿಗೋಕ್ಕೆ ಎಲ್ಲ ಪ್ರಯತ್ನನೂ ಪಡ್ತೀನಿ. ಸಿಗದೇ ಇದ್ದರೆ ನಿರಾಶೆ ಆಗಬೇಡಿ.
ಬದುಕು ನಾವು ಯೋಚನೆ ಮಾಡೋದಕ್ಕಿಂತ ದೊಡ್ಡ ಸಮುದ್ರ. ಅಲ್ಲಿ ಬೇರೆ ಆಮೆಗಳು ಸಿಗ್ಬೋದು, ಯಾವುದಕ್ಕೂ ಕಣ್ ತೆರೆದೇ ಇರಿ. ಇಂತೆ ಸಾವಿತ್ರಿ. ಅರ್ಥ ಆಗಲಿಲ್ಲ ಸಾವಿತ್ರಿ ನೀನೇನು ಬರ್ತಿದ್ದೆ ಅಂತ. ಅರ್ಥ ಆಗೋದು ಬೇಡ. ಬದುಕು ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದು ಅಂದೆ ಅಲ್ವಾ? ಬದುಕಿಗಿಂತ ದೊಡ್ಡದು ಬರವಣಿಗೆ. ಈ ಬರವಣಿಗೆ ಇರೋವರೆಗೂ ನಾನಿನ್ನ ಕಳ್ಕೊಳ್ಳೋದಿಲ್ಲ. ಹಾರುವ ರೆಕ್ಕೆಗೆ ಆಕಾಶವೇ ಎತ್ತರ, ಸಾಗುವ ದೋಣಿಗೆ ಹುಟ್ಟುಗಳೇ ಭಾರ, ಉರಿಯುವ ದೀಪಕ್ಕೆ ಕತ್ತಲೆ ಕಾಡಿಗೆ, ಹರಿಯುವ ನದಿಗೆ ಮರಳೆ ತಪ್ಪಿಗೆ, ಎಲ್ಲಿರುವೆ ನೀ ಕಾಣೆಯೋ ಬರುವೆಯೋ, ನಾ ಹೊರಡಲೋ ದಡವು ಕೇಳುತ್ತಿದ್ದೆ, ಎಲ್ಲಿರುವೆ ನೀ ಕಾಣೆಯೋ ಬರುವೆಯೋ, ನಾ ಹೊರಡಲೋ ದಡವು ಕೇಳುತ್ತಿದೆ. ಆರು ತಿಂಗಳಾಯಿತು ಸಾವಿತ್ರಿ ನಿನ್ನ ನೋಡಿದೆ. ಅವತ್ತು ತಮಾಷೆಗೆ ಹೇಳಿದ್ಯೇನೋ, ಪುನಃ ಸಿಗ್ತೀಯನೋ ಅಂತ ಭಾರಿ ಆಸೆ ಇಟ್ಕೊಂಡಿದ್ದೆ. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ನೀನು. ಅವತ್ತವರೆಗೂ ಆಗಿದ್ದು ಬರ್ದೆ. ಆಮೇಲೆ ಕನ್ಸಲ್ಲಿ ಬರ್ತೀಯ ಗೊತ್ತಾ, ಆದರೆ ಮುಖಾನೇ ಇರಲ್ಲ. ಬುಕ್ ಕೊನೆ ಚಾಪ್ಟರಲ್ಲಿದ್ದೀನಿ. ಮುಗಿಸಿ ಪಬ್ಲಿಷ್ ಮಾಡಿದ್ರೆ 100% ಸಿಗ್ತೀಯ ಅಂತ ಭರವಸೆ, ಆಸೆ, ಆಕಾಂಕ್ಷೆ. ಇವಾಗ ಇದರಿಂದ ಒಂದು ಚಾಪ್ಟರ್ನ ಕದ್ಬಿಟ್ಟು ನಾನು ನೆಟ್ಟಲ್ಲಿ ರಿಲೀಸ್ ಮಾಡಿದ್ರೆ ಏನು ಮಾಡ್ತೀಯಾ? ಸಾಯಿಸ್ಬಿಡ್ತೀನಿ ನಿನ್ನ. ಏ ಹೋಗೋ ಹಂದಿ. ಹೋಗ್ಲಿ, ತಿಂಡಿ ಆಯ್ತಾ? ಇಲ್ಲಮ್ಮ, ಮಾಡಬೇಕು. ನಿಂದು? ಸುಮಾರು ಒಂದು ಒಳ್ಳೆ ದೋಸೆ ಜಾಗ ಗೊತ್ತು, ಹೋಗೋಣ ಅಂತಿದ್ದ, ಅದಕ್ಕೆ ಪಿಕ್ ಮಾಡಕ್ಕೆ ಬಂದೆ. ಲೋ, ದ ಬೆಸ್ಟ್ ಪ್ಲೇಸ್ ಟು ಇಟ್ ಮಸಾಲೆ ದೋಸೆ ಗುರು. ಲೋ ಮುರಳಿ, ನೀನು ಬಾರೋ. ಯಪ್ಪ, ಅಂಗಡಿ ಮುಚ್ಚದೆ ಇದ್ರೆ ಸಾಕು. ಇಲ್ಲಪ್ಪ, ನೀವು ಹೋಗಿ ಬನ್ನಿ, ಬರ್ತಾ ಪಾರ್ಸಲ್ ಮರಿಬೇಡಿ ಅಷ್ಟೇ. ಓ ಬನ್ರಪ್ಪ, ಹೋಗಿ ಬನ್ನಿ. ಇಲ್ಲ ಹೇಗೆ ಬಂತಿದ್ದು ಸರ್? ನಂಗೆ ಗೊತ್ತಿಲ್ಲವಲ್ಲ ಸರ್, ನಾನು ಇವಾಗ ತಾನೇ 50 ಬಂದಿದ್ದೆ. ಯಾರು ಓದಿಲ್ಲ ಅಲ್ಲ? ಸರ್ ಯೋಚನೆ ಮಾಡಿ, ಏನೂ ಆಗಿರಲ್ಲ ಸರ್. ಥ್ಯಾಂಕ್ ಯು. ಸರ್
ಸರ್ ನಿನ್ನೆ ಯಾರೋ ಈ ಶೀಟ್ಸ್ನ ಓದಿ ಇದನ್ನ ಹುಡ್ಕೊಂಬಂದವ್ರಿಗೆ ಈ ನಂಬರ್ಗೆ ಫೋನ್ ಮಾಡೋಕ್ಕೆ ಹೇಳಿದ್ರು ಸರ್. ಗುಡ್ ಲಕ್ ಸರ್. ಹಲೋ ಹಲೋ. ಹಾಯ್ ಸರ್, ನನ್ನ ಕತೆ ಓದಿದ್ದೀರಾ ಅಂತ ಗೊತ್ತಾಯಿತು. ಏನೋ ನಿಮ್ಮ ನಂಬರ್ ಕೊಟ್ರಂತೆ. ಹಾಂ ಸರ್, ಮುರಳಿ ಅಂದರೆ ನೀವೇನಾ? ಹಾಂ ಸರ್, ನಾನೇ. ಸರ್ ನಂಗದು ಸಾವಿತ್ರಿ ಎಲ್ಲಿ ಸಿಗ್ತಾಳಂತ ಗೊತ್ತು. ಎಲ್ಲಿ ಸರ್? ಹಲೋ ಹಾಯ್ ಸರ್, ಈ ಜಾಗಕ್ಕೆ ಬಂದೆ. ಎಲ್ಲಿ ಎಲ್ಲಿ ಏನು ಅಂತ ಗೊತ್ತಾಗಲಿಲ್ಲ. ನಿಮಗೊಂದು ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ನೀವು. ಹಾಂ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ. ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್. ನನಗೆ ಇನ್ನೊಬ್ರು ನಿಮ್ಮ ನಂಬರ್ ಕೊಟ್ಟರು. ನಿಮಗೆ ಸಾವಿತ್ರಿ ಅನ್ನೋರು ಗೊತ್ತಾ? ನೀವ್ಯಾರು ಮಾತಾಡ್ತಾ ಇರೋದು? ನಾನು ಆಕೆ ಪರಿಚಯಸ್ತ. ಸಾರಿ ಸರ್, ಹಾಗೆಲ್ಲ ಹೇಳಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಮೀನ್ ನಿಮ್ಮ ಹೆಸರು ಮುರಳಿ ಅಂತನಾ? ಹಾಂ ಮುರಳಿ ಅಂತ. ಹಾಂ ಸರ್, ಅದನ್ನ ಫಸ್ಟ್ ಹೇಳ್ಬೇಕು ತಾನೇ. ಆಕ್ಚುಲಿ ಸಾವಿತ್ರಿ ಅವರ ಲೆಟರ್ ಕೊಟ್ಟು ಒಂದು ವಾರದ ಮೇಲಾಗಿದೆ. ಅಲ್ಲಿ ವಾಲ್ಮೀಕಿ ರಾಮಾಯಣ ಸೆಕ್ಷನ್ ಅಲ್ಲಿ ಒಂದು ಬುಕ್ ಒಳಗಡೆ ಇಟ್ಟಿದ್ದೀನಿ ಆ ಲೆಟರ್ನ. ಆಕ್ಚುಲಿ ನಾನೇ ಕೊಡಬೇಕಾಗಿತ್ತು, ಬಟ್ ಇವತ್ತು ರಜದಲ್ಲಿದ್ದೀನಿ ಸರ್. ಸಾರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಕಥೆ ಕೇಳಿ ಸ್ಲೋ ಅನ್ಕೊಂಡಿದ್ದೆ, ಪರವಾಗಿಲ್ಲ. ನನಗಂತೂ ಕಾಯಕ್ಕಾಗ್ತಿಲ್ಲ ಮುಂದೆ ಏನು ಬರ್ದಿದ್ದೀರಾ ಅಂತ. ಪಬ್ಲಿಷ್ ಆಗೋ ತನಕ ಎಲ್ಲ ಕಾಯಕ್ಕಾಗಲ್ಲ. ನೀವು ಲೆಟ್ರ್ ಓದಿದ ದಿನಾನೇ ಸಿಗಬೇಕು ನನಗೆ. ಅಲ್ಲಿವರೆಗೂ ಇದೇ ರೂಟೀನ್ನ ಫಾಲೋ ಮಾಡ್ತೀನಿ ನಾನು. ಫಸ್ಟ್ ಒಂದು ಕೆಲಸ ಮಾಡಿ, ನೀವು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಹತ್ರ ಬನ್ನಿ. ಸರ್ ಹಾಯ್. ಸರ್ ಸಾವಿತ್ರಿ ನೋಡ್ಕೊಬಂದ್ರಾ? ಹೌದು ಸರ್, ಅದು ನಿಮ್ಗೆ ಚೀಟಿ ಕೊಡೋಕೆ ಕೇಳಿದ್ರು. ಬರ್ತೀನಿ. ಇಷ್ಟು ಬೇಗ ಸಿಗ್ತೀನಿ ಅನ್ಕೊಂಡ್ರ? ಓಹೋ, ಭಾರಿ ಆತರ ರೀ ನಿಮಗೆ. ಆ್ಯಕ್ಚುಲಿ ನನಗೂ ಇದೆ ಗೊತ್ತಾ, ಕಾಯ್ತಾ ಇದ್ದೀನಿ ನಾನು. ಸರಿ ಬೇಗ ಒಂದು ಕೆಲಸ ಮಾಡಿ, ದೇವ್ರಿಗೆ ಕೈ ಮುಟ್ಟು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಳ್ಳಿ, ಬುಕ್ ಚೆನ್ನಾಗಿ ಮಾಡಲಿ ಅಂತ. ನಾನು ಹೇಗೋ ಸಿಕ್ಬಿಟ್ಟಿದ್ದೀನಿ ನಿಮಗೆ, ಆದರೆ ನಿಮ್ಮ ಎಫರ್ಟ್ಸು ಹಾಳಾಗಬಾರ್ದಲ್ವಾ? ಸೊ ಬೇಗ ಕೇಳ್ಕೊಳ್ಳಿ. ಹಲೋ
ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ನನ್ನ ಮೋಸ್ಟ್ ಫೇವ್ರೆಟ್ ಟೈಟಲ್. ಏನ್ರಿ ಮಾತಾಡ್ತೀರಾ ಅಥವಾ ಹಾಗೆ ಸ್ಮೈಲ್ ಮಾಡ್ಕೊಂಡು ನಿಂತ್ಬಿಡ್ತೀರಾ? ಕಾಣಿಸಲ್ಲ ಬಿಡಿ. ನೀವು ನಿಜವಾಗ್ಲೂ ಸಾವಿತ್ರಿನಾ? ಇದೊಳ್ಳೆ ಕತೆ ಆಯ್ತಪ್ಪ, ಆಮೇಲೆ ಕತೆ ಹೇಳ್ಬೇಕಾ ನಿಮ್ಗೆ? ನಮಸ್ಕಾರ ಹಾಕಿದ್ದಾಯ್ತಲ್ಲ, ಈಗ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ಬನ್ನಿ ನಮ್ಮ ಜಾಗಕ್ಕೆ, ಐ ಮೀನ್ ಕೆಫೆಗೆ. ಕಾದಿದಂತೆ ಕಾಯುವೆ ನಾನೇನಗೆ, ಹನಿಯೂ ಹೋಗಿ ಹೂ ಸೇರೊಳಗೆ ಸಿಗುವೆಯ ನೀಯನಗೆ. ಈ ಎಳೆ ಎಲೆಗೆ ಪ್ರೀತಿ ಮೂಡಿದೆ, ಮಳೆಯಲಿ ನೆನೆಯಲು ನಿನ್ನನ್ನು ಬಯಸುತ್ತಿದೆ. ಕಾದಿದಂತೆ ಕಾಯುವೆ ನಾನೇನಗೆ. ಯಾಕ್ರಿ ಈ ಕತೆ ಬರೆಯೋಕ್ಕೆ ಒಂದು ಕಿವಿಯೋಲೆ ಸಾಕಾಯ್ತಲ್ವಾ? ಇನ್ನೊಂದು ಕಿವಿಯೋಲೆ ಏನಕ್ಕೆ? ಇನ್ನೊಂದು ಕತೆ ಬರೀತೀರಾ? ಹನಿ ಕಾದಿದ